ಸರ್ ನನ್ನ ಕ್ಯಾಮ್ರಾ ಮೇಡಮ್ ಮುಂದೆ ಬರಬೇಕಾಯ್ತು. ಎಸಿ ಸರ್ ಮುಂದೆ ಎಸಿ ಸರ್ ಇಲ್ಲೇ ಇಲ್ಲಿ ಸ್ವಲ್ಪ ಚೂರು ಇಲ್ಲೇ ಎಸಿ ಸರ್ ಸರ್ ಆ ಕಡೆ ಚೂರು ಹೊರಡ ಸರ್ ಚೂರು ಹೊರಡಿ ಸರ್ ಅಲ್ಲಿ ಆ ಕಡೆ ಹೋಗಿ. ಹಾಂ ಸರಿ ಇದ್ದಿದ್ದರೆ ಎ ಸಿ ಸರ್ ಇಂದ ಮೊದಲನೇದಾಗಿ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರದೇಶದ ಈ ನಾಡಿನ ಈ ಹಾಸನ ಪ್ರದೇಶದ ಜಗದಾಂಬೆ ಹಾಸನಾಂಬೆಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಾನು ವಿಕಿಪೀಡಿಯಾದಲ್ಲಿ ತುಂಬಾ ಓದಿ ಎಲ್ಲ ರಿಸರ್ಚ್ ಮಾಡಿ ಬಂದಾಗ ಈ ದೇವಸ್ಥಾನದ ವಿಶೇಷ ಗೊತ್ತಾಯ್ತು. ದರ್ಶನ ತೆಗೆದುಕೊಳ್ಬೇಕು ಅಂತಲೂ ಬಂದೆ. ಇದು ಆದರೆ ನಾನು ತಿಳ್ಕೊಂಡಿದ್ದೆ ಕಂಡಿಯಲ್ಲಿ ನೋಡಬಹುದು ಅಂತ ಹೇಳಿ, ಬಟ್ ಪ್ರೊಸೀಜರ್ ಇದು ನಿಯಮಗಳು ತುಂಬಾ ಕಠಿಣವಾಗಿದೆ. ತುಂಬಾ ಸಂತೋಷ ಆಯಿತು. ಎಷ್ಟು ಶಾಂತಕರವಾದ ಪ್ರದೇಶ, ಮತ್ತೆ ಒಂದು ಮನುಷ್ಯನ ನಂಬಿಕೆ ದೈವದ ಮೇಲೆ, ಆ ನಂಬಿಕೆಯಿಂದನೇ ಜೀವನ ಇರ್ತದೆ. ಅವರ ಆಶೀರ್ವಾದ, ಮೊದಲು ಅಮ್ಮನ ಆಶೀರ್ವಾದ ತೆಗೆದುಕೊಂಡಿದ್ದೀನಿ ಅಂತ ನನಗೆ ಸಂತೋಷ ಇದೆ. ಒಂದು ಒಳ್ಳೆಯ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ, ಸೇವೆ ಸಲ್ಲಿಸಲಿಕ್ಕೆ ನನಗೆ ಕೊಟ್ಟಿರೋ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಮೊದಲ ಹೆಜ್ಜೆ ಅಮ್ಮನ ಆಶೀರ್ವಾದದೊಂದಿದೆ. ಥ್ಯಾಂಕ್ ಯು. ಹೌದು. ಹಾಸನ ಜಿಲ್ಲೆಗೆ ನೋಡಿ, ಒಬ್ಬ ಅಧಿಕಾರಿಯ ಕನಸು, ಅದರಲ್ಲೂ ಭಾರತೀಯ ಸೇವೆಯ ಆಡಳಿತಕ್ಕೆ ಸೇರಿದ ಪ್ರತಿಯೊಬ್ಬ ಅಧಿಕಾರಿಯ ಕನಸಿರ್ತದೆ ಒಂದು ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ. ಅಂತಹ ಅವಕಾಶ ನನಗೆ ಹಾಸನ ಜಿಲ್ಲೆಗೆ ಒದಗಿ ಬಂದಿದೆ. ಅದು ನನ್ನ ಅದೃಷ್ಟ. ನನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮತ್ತೆ ದಕ್ಷತೆಯಿಂದ ಮತ್ತೆ ನಮ್ಮ ಹಾಸನಾಂಬೆಯ ಆಶೀರ್ವಾದದಿಂದ ನಮ್ಮ ಸಂವಿಧಾನಾತ್ಮಕ ಒಂದು ನಿಯಮಗಳ ಅಡಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ, ಹಾಗೇನಿಲ್ಲ. ಯಾಕಂದ್ರೆ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಹೊಸದಲ್ಲ. ಅಸಿಸ್ಟೆಂಟ್ ಕಮಿಷನರ್ ಆಗಿ ಮತ್ತೆ ಇತರ ಹುದ್ದೆಗಳಲ್ಲಿ ನಾವು ಕಾರ್ಯನಿರ್ವಹಿಸಿರ್ತೇವೆ. ಆದಾಗ್ಯೂ ಇದು ಒಂದು ಅದೃಷ್ಟನೇ ಸರಿ ಅಂತ ಅನಿಸುತ್ತೆ. ಹೌದು. ಇದು ನೀವು ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ನನಗೆ ಮೊದಲನೇ ಸಾರಿ ಜಿಲ್ಲಾಧಿಕಾರಿ ಹಾಸನ ಅಂತ ಹೇಳಿದ ತಕ್ಷಣ ಮೊದಲನೇ ಚಾಲೆಂಜ್ ನಮ್ಮ ಹಾಸನಾಂಬ ದೇವಸ್ಥಾನದ ಭಕ್ತಾದಿಗಳು, ಸಾಗರದಂತೆ ಹರಿದರು ಭಕ್ತಾದಿಗಳಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನ ಮತ್ತೆ ಒಂದು ಸುಗಮವಾಗಿ ದರ್ಶನ ನಡೀಲಿಕ್ಕೆ ಅವಕಾಶ ಮಾಡಿಕೊಡೋದು ತುಂಬಾ ಸವಾಲಿನ ವಿಷಯ. ನಾನು ಈಗ ನೋಡ್ತಾ ಇದ್ದೆ, ತುಂಬಾ ಕಿರಿದಾದ ಪ್ಯಾಸೇಜ್, ಅಂದ್ರೆ ಓಡಾಡ್ಲಿಕ್ಕೆ ತುಂಬಾ ಸಣ್ಣದಾದ ಒಂದು ದಾರಿ, ಮತ್ತೆ ಅಷ್ಟೊಂದು ಜನಸಾಗರ ಬರ್ತದೆ. ನಾವು ನೋಡ್ತಾ ಇರ್ತೇವೆ ಈಗ ನಮ್ಮ ತಿರುಪತಿ ಇರಬಹುದು ಅಥವಾ ಇತರ ದೇವಾಲಯಗಳಲ್ಲಿ ಒಂದು ದಿನದಲ್ಲಿ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಬರ್ತಾ ಇರ್ತಾರೆ. ನನ್ನ ನಂಬಿಕೆ ಅದನ್ನ ಒಂದು ಸುಗಮವಾಗಿ ಭಕ್ತಾದಿಗಳು ಯಾವುದೇ
ನೋಡ್ರಿ, ಪ್ರತಿಯೊಬ್ಬರಿಗೂ ಒಂದು ಅಮ್ಮನ ದರ್ಶನ ತೆಗೆದುಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಇರ್ತದೆ. ಹಾಗಾಗಿ ದಿನಗಟ್ಟಲೆ ಅವರು ಕಾದು ದರ್ಶನ ಪಡೆಯುವ ಅವಕಾಶ ಇದೆ. ಈ ಸರಿ ನಮ್ಗೆ ಖಂಡಿತ ನಂಬಿಕೆ ಇದೆ, ತುಂಬಾ ಸರಾಗವಾಗಿ ಸುಲಲಿತವಾಗಿ ಒಂದು ವ್ಯವಸ್ಥೆನ ನಾವು ಕಲ್ಪಿಸ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸರ್ವಿಸ್ ಹಿಸ್ಟ್ರಿಯಲ್ಲಿ ನಿಮ್ಮ ಡೈನಮಿಕ್ ಆಕ್ಷನ್ಸ್ ಗಳಿಗೆ ನೀವು ಹೆಸರುವಾಸಿಯಾಗಿದ್ದೀರಿ. ಅದೇ ಡೈನಮಿಕ್ ಆಕ್ಷನ್ಸ್ ಗಳನ್ನ ಇಲ್ಲಿ ನಿರೀಕ್ಷಿಸಬಹುದಾ? ಖಂಡಿತ, ಯಾವಾಗ್ಲೂ. ಯಾಕಂದ್ರೆ ಒಬ್ಬರ ವ್ಯಕ್ತಿತ್ವ ಒಂದೊಂದು ಕಡೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಹುದ್ದೆ ಆಗಿರ್ಲಿ, ಅದನ್ನ ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಒಂದು ಜನಗಳಿಗೆ ಎಲ್ಲಿ ಅವಶ್ಯಕತೆ ಇದೆನೋ ಅಲ್ಲಿ ಒಂದು ಸೇವೆಯನ್ನು ಕೊಡೋದಕ್ಕೆ ಆ ಶಕ್ತಿ ಆಸನಂಬ ನಮ್ಗೆ ಕೊಡ್ಲಿ ಅಂತಲೂ ಕೇಳ್ಕೊಳ್ತೀನಿ.